ಹಾಯ್ ಹಲೋ ನಮಸ್ಕಾರ. ನಾನ್ ಗೊತ್ತಲ್ಲ ಯಾರು ಅಂತ. ಚಾನೆಲ್ ನಂದು. ಬಂದ್ಬಿಟ್ರು. ಆದ್ರೂ ನಾನು ಯಾರು ಅಂತ ಹೇಳ್ಬಿಡ್ತೀನಿ ಗೊತ್ತಲ್ವಾ? ರುಚಿಶ್ರೀ. ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮನು. ಸೊ ಇವತ್ತಿನ ಟಾಪಿಕ್ ಹೇಳಿ. ಹೇಳಿ. ಹೇಳ್ರಿ, ಲವ್ವರ್ ಅಲ್ಲ ನಾನು ಹೇಳ್ತೀನಿ, ಸುಮ್ಮನೆ ಇರಿ. ಸೊ ಇವತ್ತಿನ ಟಾಪಿಕ್ ಬೆಸ್ಟ್ ಫ್ರೆಂಡ್ ಆರ್ ಲವರ್. ಸೊ ಒಂದು ಹುಡುಗಿಗೆ ಒಂದು ಹುಡುಗಿ ಬೆಸ್ಟ್ ಫ್ರೆಂಡ್ ಇದ್ದು ಒಂದು ಹುಡುಗ ಲವರ್ ಇದ್ರೆ ಫೈನ್. ಒಂದು ಹುಡುಗನ್ಗೆ ಒಂದು ಹುಡುಗ ಬೆಸ್ಟ್ ಫ್ರೆಂಡ್ ಇದ್ದು ಒಂದು ಹುಡುಗಿ ಲವರ್ ಇದ್ರೆ ಡಬಲ್ ಫೈನ್. ಬಟ್ ಅದೇ ಹುಡುಗಿಗೆ ಹುಡುಗ ಬೆಸ್ಟ್ ಫ್ರೆಂಡ್ ಹುಡುಗ ಲವರ್ ನಾಟ್ ಎಟ್ ಆಲ್. ಅದೇ ಹುಡುಗನ್ಗೆ ಒಂದು ಹುಡುಗಿ ಬೆಸ್ಟ್ ಫ್ರೆಂಡ್ ಹುಡುಗಿ ಲವರ್ ಅಷ್ಟೆ. ಸೊ ನಾನು ಇದಕ್ಕೆ ನೋ ಅಂತಿದ್ದೀನಿ, ಅವ್ರು ಅದಕ್ಕೆ ಎಸ್ ಅಂತಿದ್ದೀನಿ. ನಾನು ಹೇಳ್ತಿದ್ದೀನಿ, ಅವ್ರು ಅದಕ್ಕೆ ಎಸ್ ಅಂತಿದ್ದಾರೆ. ಸೊ ಬನ್ನಿ ಮಾತಾಡೋಣ, ಯಾಕೆ ನೋ ಯಾಕೆ ಎಸ್ ಅಂತ. ನೋಡಿ ಅಂಡ್ ನನ್ ಒಂದ್ ನಿಮಿಷ, ಅಂಡ್ ನನಗೆ ಗೊತ್ತಿದೆ ಕೊನೆಗೆ ಉತ್ತರ ನೋ ಅಂತಾನೆ. ಕೊನೆಗೆ ಉತ್ತರ ಎಸ್ ಅಂತಾನೆ. ನೋಡೋಣ, ಮಾತಾಡಿ. ಹೇಳಿ. ನಾವು ಹುಡುಗರು ಹೇಗಂದ್ರೆ, ನಮ್ಮ ಹತ್ರ ಯಾರಾದ್ರೂ ತುಂಬಾ ಶೇರ್ ಮಾಡ್ಕೊಂಡ್ಬಿಟ್ರೆ ಓ ಇವ್ರಿಗೆ ನಮ್ಮ ಮೇಲೆ ಲವ್ ಇದೆ ಅಂತಾನೆ ಅನ್ಕೊಳ್ತೀವಿ. ಅಂತದ್ ನೀವೇನಕ್ಕೆ ಶೇರ್ ಮಾಡ್ಕೊಳ್ತೀರಾ? ಶೇರ್ ಮಾಡ್ಕೊಂಡ್ಮೇಲೆ ಇದನ್ನ ಲವ್ ಅಂತ ಬೇರೆ ಹೇಳಲ್ಲ, ನೀವು ಇನ್ನು ಫ್ರೆಂಡ್ ಝೋನ್ ಅಲ್ಲೇ ಇಟ್ಟಿರ್ತೀರಾ. ಹೌ ಇಸ್ ದಿಸ್? ಅದು ನಿಮ್ಮಂತಹ ಹುಡುಗರ ಪರ್ಸ್ಪೆಕ್ಟಿವ್ಸ್. ಅದನ್ನ ನಾವೇನು ಮಾಡಕ್ಕಾಗಲ್ಲ. ನಾವು ನಿಮ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡು ನಾವು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿರ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್. ಸೊ ನಾವು ಹುಡುಗರ ಪ್ರಕಾರ ಬೆಸ್ಟ್ ಫ್ರೆಂಡ್, ಲವರ್, ಲೈಫ್ ಪಾರ್ಟ್ನರ್ ಎಲ್ಲರೂ ಒಬ್ಬರೇ ಆಗಿರಬೇಕು ಅಂತ ನಮ್ಮ ಕಾನ್ಸೆಪ್ಟ್. ಬಟ್ ಇವ್ರಿಗೆ ಹಾಗಲ್ಲ. ಬೆಸ್ಟ್ ಫ್ರೆಂಡ್ ಬೇರೆ, ಲೈಫ್ ಪಾರ್ಟ್ನರ್ ಬೇರೆ, ಆ್ಯಂಡ್ ಮಿಕ್ಕಿದ್ದು ಬೇರೆ ಬೇರೆ ಬೇರೆ. ನೋ 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 ಬೆಸ್ಟ್ ಫ್ರೆಂಡ್ ಬೇರೆ, ಲವರ್ ಬೇರೆ ಅಷ್ಟೇ. ಅದನ್ನೇ ನಾನು ಹೇಳ್ತಿರೋದು. ಯಾಕೆ ನಿಮ್ಮ ಲವ್ವರಲ್ಲೇ ನಿಮ್ಮ ಫ್ರೆಂಡ್ನ ಯಾಕೆ ಹುಡ್ಕೊಳ್ಳಲ್ಲ ನೀವು? ನಿಮಗೆ ಬೆಸ್ಟ್ ಫ್ರೆಂಡ್ ಬೇರೆ ಯಾಕೆ ಬೇಕು, ಲವರ್ ಬೇರೆ ಯಾಕೆ ಬೇಕು? ಎಂತಕ್ಕೆ ಅಂತಂದ್ರೆ ಲವರ್ಸ್ ಸಿಗೋಕ್ಕಿಂತ ಮುಂಚೆ ನಮ್ಗೆ ಅವ್ರು ಕಾಲೇಜಲ್ಲೋ ಸ್ಕೂಲ್ ಲೆವೆಲಿಂದ ಕಾಲೇಜ್ ಲೆವೆಲಿಂದ ಅವ್ರ ವರ್ಕಲ್ಲಿ ಕಲೀಗ್ಸು ಈ ಥರದಲ್ಲಿ ನಮ್ಗೆ ಯಾರಾದ್ರೂ ಒಬ್ರು ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರಲ್ವಾ. ಸೊ ಇವಾಗ ಆ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ಮೇಲೆ ನಮಗೆ ಲವರ್ ಸಿಗೋದು. ಸೊ ಅದಕ್ಕೆ ಅದನ್ನೇ ನಾನು ಹೇಳ್ತಿರೋದು. ಅದೇ ಬೆಸ್ಟ್ ಫ್ರೆಂಡ್ನ ಯಾಕೆ ನೀವು ಲವರ್ ಮಾಡ್ಕೊಳ್ಳಲ್ಲ ಅಂತ. ಬಿಕಾಸ್ ನಮ್ಗೆ ಆ ತರ ಫೀಲಿಂಗೇ ಬಂದಿರಲ್ಲ. ನಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಇವ್ರು ಬೆಸ್ಟ್ ಫ್ರೆಂಡ್ ಅಷ್ಟೇ ಅನ್ನೋ ತರ ಇರುತ್ತೆ. ಅರ್ಥನೇ ಇಲ್ಲ ಮಾತಾಡೋದ್ರಲ್ಲಿ. ನೀವು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ನೀವು ಇವಳೆಲ್ಲ ಹೇಳ್ಕೊಂಡ್ಬಿಟ್ಲು, ನನ್ನ ಹತ್ರನೇ ಎಲ್ಲ ಶೇರ್ ಮಾಡ್ತಾಳೆ ಅನ್ನೋ ಹುಡುಗಿರು ಎಲ್ಲ ಶೇರ್ ಮಾಡ್ತಾರೆ ಅಂದ ತಕ್ಷಣ ಅದನ್ನ ಲವ್ ಅಂತ ಅನ್ಕೊಳ್ಳೋದೇ ತಪ್ಪು. ನಮ್ಗೇನೋ ನೀವು ಲೈಕ್ ಬೆಸ್ಟ್ ಫ್ರೆಂಡ್ಸ್ ಒಂಥರ ನಮ್ಗೆ ಸೇಫ್ ಅಂತ ಏನೋ ಒಂದು ಫೀಲ್ ಕೊಡ್ತಾರೆ, ಸೆಕ್ಯೂರ್ ಫೀಲ್ ಕೊಡ್ತಾರೆ, ನಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಾರೆ ಅನ್ನೋ ರೀಸನ್ಗೆ ನಾವು ಹೇಳಿರ್ತೀವಿ. ಬಟ್ ಅದನ್ನ ಅವರು ಹೆಂಗೆ ತಪ್ಪಾಗಿ ತಿಳ್ಕೊಂತಂದ್ರೆ ಇವಳ ಹತ್ರ ಎಲ್ಲ ಹೇಳ್ತಾಳೆ, ಹಾಗಿದ್ರೆ ಇವಳಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆ ಅಂತ ಹೇಳಿ ಅವ್ರು ಪ್ರಪೋಸ್ ಮಾಡ್ಬಿಡ್ತಾರೆ. ಸೊ ಅಲ್ಲಿಗೆನೆ ಆ ಬೆಸ್ಟ್ ಫ್ರೆಂಡ್ ರಿಲೇಶನ್ಶಿಪ್ ಅನ್ನೋದೇ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಬೆಸ್ಟ್ ಫ್ರೆಂಡ್ ಆಗೇ ಇರ್ಬೇಕು, ಲವರ್ ಆಗೇ ಇರ್ಬೇಕು. ಇವಾಗ ಎಕ್ಸಾಂಪಲ್ ನಿಮ್ನೆ ತಗೊಳ್ಳೋಣ. ಇವಾಗ ನಿಮ್ಗೆ ಏನೋ ನನ್ನ ನೋಡಿ ಏನೋ ಒಂದು ಸ್ಪಾರ್ಕ್ ಬಂದಿದೆ ಅಂತ ಅನ್ಕೊಳ್ಳಿ. ಹೇಳಿ ಆಯ್ತಾ? ನಾನು ಅನ್ಕೊಳ್ಳಿ ಅಂತ ಹೇಳ್ತಾರೆ, ರಿಯಾಲಿಟಿ ಅಂತ ಹೇಳ್ತಿಲ್ಲ. ಓಕೆ, ನೀವು ಹಿಂಗೆಲ್ಲ ಗೆಸ್ಟರ್ಸ್ ಮಾಡೋದ್ ಬೇಕಾಗಿಲ್ಲ. ನೀವು ಮಾತಾಡ್ಬೇಕಾದ್ರೆ ನಾನ್ ಕೇಳಿಸ್ಕೊಂಡೆ ಅಂತಂದ್ಮೇಲೆ ನಾನ್ ಮಾತಾಡ್ಬೇಕಾದ್ರೆ ನೀವು ಕೇಳಿಸ್ಕೊಬೇಕು. ಆಯ್ತಾ? ಇವಾಗ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂತೀರಾ? ಕೇಳಿಸ್ಕೊಳ್ಳಲ್ಲ ಅಂತಂದ್ರೆ ನೀವು ಎದ್ದೋಗ್ಬೋದು. ನಾನ್ ಮಾತಾಡ್ತೀನಿ ಇಲ್ಲಿ. ಚಾನಲ್ ನಿಮ್ದು ಅಂದ್ಬಿಟ್ರೆ ಮಾತಾಡ್ಬೇಕಿಲ್ಲಿ. ಏನು ಟಾಪಿಕ್ ಮಾಡ್ತಾ ಇವಾಗ ಇವ್ರಿಗೆ ನನ್ನ ನೋಡಿ ಏನೋ ಒಂದು ಸ್ಪಾರ್ಕ್ ಬಂದಿದೆ, ಏನೋ ಒಂದು ಫೀಲಿಂಗ್ ಬಂದಿದೆ ಅಂತ ಇಟ್ಕೊಳ್ಳಿ ಅಷ್ಟೇ. ಆಯ್ತಾ? ಇವ್ರೇನೋ ಗೆಸ್ಟರ್ಸ್ ಮಾಡ್ತಾರೆ, ಅದೆಲ್ಲ ಹಾಕೋಬೇಡಿ. ನಂಗಂತೂ ಇವ್ರ ಮೇಲೆ ಏನೂ ಇಲ್ಲ, ನಥಿಂಗ್. ಓಕೆನಾ? ನೋಡಿ, ಹಿಂಗೆ ಮಾತಾಡ್ಬೇಕಾದ್ರೆ ಬರೀ ಡಿಸ್ಟರ್ಬ್ ಮಾಡ್ತಾರೆ, ನನ್ ಮಾತೇ ಮರ್ಸ್ಬಿಡ್ತಾರೆ ಇವರು. ಓಕೆನಾ? ಸೊ ಏನೋ ಹೇಳ್ತಿದೆ ಅಲ್ವಾ ನಾನು? ಏನ್ ಹೇಳ್ತಿದ್ದೆ? ಸ್ಪಾರ್ಕ್ ಬಂದಿದೆ ಅಂತ ಹೇಳ್ಕೊಳ್ಳಿ. ಬಟ್ ಆ ಸ್ಪಾರ್ಕ್ ನನಗ್ ಬಂದಿರ್ಬೇಕಲ್ವಾ ನಿಮ್ಮನ್ನ ನೋಡಿದಾಗ. ಬಂದಿಲ್ಲ ಅಂತಂದ್ರೆ ನಾನ್ ನಿಮ್ನ ಅಲ್ಲಿ ನೋಡ್ತಿಲ್ಲ ಅಂತ. ನಮಗ್ ಸ್ಪಾರ್ಕ್ ಬಂದಿರ್ಬೇಕು. ಸರಿ, ಓಕೆ, ಸಾರಿ, ಕಂಟಿನ್ಯೂ. ಏನ್ರಿ? ಸರಿ, ಓಕೆ, ಸಾರಿ, ಡನ್, ಕಂಟಿನ್ಯೂ. ಸೊ ನನಗ ಆ ಸ್ಪಾರ್ಕ್ ಬಂದಿಲ್ಲ. ಎಂತಕ್ ಬಂದಿಲ್ಲ ಅಂತಂದ್ರೆ ನಾನು ಇವ್ರನ್ನ ಬೆಸ್ಟ್ ಫ್ರೆಂಡ್ ಅಂತ ಅಷ್ಟೇ ನೋಡ್ತಿದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಲವ್ ಅಲ್ಲಿ ಇರ್ಬೇಕಾದ್ರೆ ಒಂದ್ ವಿಷಯನ ಲವರ್ ಹತ್ರನೂ ಹೇಳ್ಕೊಳ್ಲಿಕ್ಕಾಗಲ್ಲ. ಏನೋ ಒಂದ್ ಮ್ಯಾಟರ್ ಸಮಥಿಂಗ್ ಏನೋ ಒಂದಿರುತ್ತೆ. ಇದೆ ನಮ್ಗೆ ಉರಿಯೋದು.
ಲವರ್ ಇಸ್ ಫಸ್ಟ್ ಅಲ್ವಾ? ಸೊ ಬೇಸಿಕಲಿ ಲವರ್ ಅಂದ್ರೆ ಏನು? ಲೈಫ್ ಪಾರ್ಟ್ನರ್ ಆಗೋನು. ಸೊ ಜೀವನದ ಎಲ್ಲಾ ವಿಷಯಗಳು ಅವನಿಗೆ ಗೊತ್ತಿರಬೇಕು ಫಸ್ಟ್. ಬಟ್ ಇಲ್ಲ, ಅವನಿಗೆ ಗೊತ್ತಿರಲ್ಲ, ಬೆಸ್ಟ್ ಫ್ರೆಂಡ್ ಗೊತ್ತಿರುತ್ತೆ. ಇಲ್ಲೇ ಅಲ್ವಾ ನಮ್ಗೆ ಇನ್ನೂ ಜಾಸ್ತಿ ಉರಿಯಕ್ ಸ್ಟಾರ್ಟ್ ಆಗೋದು. ಸ್ಟಾರ್ಟಿಂಗ್ಗೆ ನಾವು ಲವರ್ನ ನಾವು ತುಂಬಾ ನಂಬ್ಲಿಕ್ ಆಗಲ್ಲ. ಬಿಕಾಸ್ ಓಕೆ ಅವ್ರೇನೋ ನಂಬಲ್ಲ ಅಂದ್ಮೇಲೆ ಲವ್ ಏನಕ್ ಮಾಡ್ಬೇಕು? ಒಂದ್ ನಿಮಿಷ ಮಾತಾಡ್ತಿದೀನಿ ತಾನೇ, ಏನ್ ಮೈಕ್ ಕಿತ್ಕೊಂತಿದೀರಾ? ಕೇಳಿಸ್ಕೊಳ್ಳಿ ಫಸ್ಟ್. ಓಕೆ ಫೈನ್. ನಂಬಲ್ಲ ಅಂತಾರೆ ನಾಟ್ ಲೈಕ್ ಆ ರೀತಿ ಅಂತ ಅಲ್ಲ. ಇವಾಗ ನಮ್ಗೆ ಅವ್ರ ಮೇಲೆ ಏನೋ ಒಂದ್ ಫೀಲಿಂಗ್ಸ್ ಇದೆ. ನಮ್ಗೆ ಇವಾಗ ಲವ್ ಹೇಗಾಗತ್ ಗೊತ್ತಾ, ಅವ್ರು ಏನು ಎತ್ತ ಅಂತಾನೆ ಗೊತ್ತಿರಲ್ಲ. ಅವ್ರು ನೋಡಿದ ತಕ್ಷಣ ಏನೋ ಒಂದ್ ಸ್ಪಾರ್ಕ್, ಇವ್ರು ಹೇಳ್ದಂಗೆ ಸ್ಪಾರ್ಕ್ ಬಂದಿರುತ್ತೆ. ಇವಾಗ ಇಬ್ರಲ್ಲೂ ಬಂದಿರುತ್ತೆ ಅಂದಾಗ ಇಬ್ರಿಗೂ ಲವ್ ಆಗುತ್ತೆ. ನಮ್ಮಿಬ್ರಿಗಂತೂ ಚಾನ್ಸ್ ಇಲ್ಲ ಆಯ್ತಾ. ಇವಾಗ ಇಬ್ರಿಗೆ ಲವ್ ಆಗಿರುತ್ತೆ. ಸೊ ನಾವು ಹುಡುಗಿರ್ ಹೇಗೆ ಅಂತಂದ್ರೆ ಸ್ಟಾರ್ಟಿಂಗ್ಗೆ ಹುಡುಗರನ್ನ ನಂಬಲ್ಲ. ಒಂದ್ ಭಯ ಇರುತ್ತೆ, ಒಂದ್ ಇನ್ಸೆಕ್ಯೂರಿಟಿ ಫೀಲ್ ಇರುತ್ತೆ. ಸೊ ಈ ಇನ್ಸೆಕ್ಯೂರಿಟಿ, ಈ ಭಯನ ಹೋಗಿಸ್ಕೋಬೇಕಂತಂದ್ರೆ ನಾವು ಈ ವಿಷಯನ ಇವಾಗ ನಮ್ ಲವರ್ ಇಂದ ಏನೋ ಒಂದ್ ಮ್ಯಾಟರ್, ಏನೋ ಒಂದ್ ನನ್ನ ಮತ್ತೆ ಅವರ ಮಧ್ಯೆ ಏನೋ ಒಂದ್ ಡಿಸ್ಕಷನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಏನೋ ಒಂದ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅವಾಗ ನಮ್ಗೆಲ್ಲ ಒಂದ್ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಸೊ ಅವಾಗ ನಾವ್ ಇದನ್ನ ಹೋಗಿ ನಾವು ನಮ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಕೊಂಡಾಗ ನೋ, ಹೋಗಿ ಹೇಳ್ಕೊಂಬಾರ್ದು. ಯಾಕೆ? ಕೆಲವೊಂದು ವಿಷಯಗಳು ಲವರ್ಸ್ ಅಂದ್ಮೇಲೆ ನಿಮ್ಗಳ ಮಧ್ಯೆನೇ ಇರಬೇಕು. ಮಧ್ಯದಲ್ಲಿ ಬೆಸ್ಟ್ ಫ್ರೆಂಡ್ ಏನಕ್ಕೆ? ಹಾ, ಎಂತಕ್ಕೆ? ಎಂತಕ್ಕೆ ಅಂತಂದ್ರೆ ಕೆಲವೊಂದು ಡೌಟ್ಸ್ ಗಳಿರುತ್ತೆ ನಮ್ಗೆ. ಡೌಟ್ಗಳು ಕ್ಲಿಯರ್ ಮಾಡಕ್ಕೆ ಇದೇನ್ ಸೈನ್ಸಾ ಸೋಷಿಯಲ್ಲಾ? ಹಾ, ಡೌಟ್ ಅಂತ ಡೌಟ್. ಸೈನ್ಸ್ ಸೋಷಿಯಲ್ ಅಲ್ಲೇ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕಾಗಿಲ್ಲ ಮಿಸ್ಟರ್ ಮನೋರೆ. ಲೈಫ್ ಅಲ್ಲೂ ತುಂಬಾ ಡೌಟ್ಸ್ ಬರುತ್ತೆ. ಆ ಡೌಟ್ಸ್ ಲೈಫಲ್ಲಿ ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ಓಕೆ, ಲೈಫಲ್ಲಿ ಡೌಟ್ಸ್ ಬಂದಾಗ ಕ್ಲಿಯರ್ ಮಾಡ್ಕೊಳ್ಬೇಕು. ಬಟ್ ಅದಕ್ಕೆ ಈ ಬೆಸ್ಟ್ ಫ್ರೆಂಡ್ ಅಗತ್ಯ ಇಲ್ಲ. ಸೊ ಬೆಸ್ಟ್ ಫ್ರೆಂಡ್ ಲೈಫ್ ಅಲ್ಲಿ ಇಂಪಾರ್ಟೆಂಟ್. ಬೆಸ್ಟ್ ಫ್ರೆಂಡ್ ಬೇಕೇ ಬೇಕು. ಯಾವ್ದೇ ಒಬ್ರು ಲೈಫ್ ಅಲ್ಲಿ ಆದ್ರೂ ಓಕೆನಾ, ಎನಿ ಒನ್. ನಾನು ಅದೇ ಹೇಳ್ತಿರೋದು, ಬೆಸ್ಟ್ ಫ್ರೆಂಡ್ ಬೇಕೇ ಬೇಕು. ಬಟ್ ಅದೇ ಬೆಸ್ಟ್ ಫ್ರೆಂಡ್ ಲವರ್ ಆಗಿರ್ಬೇಕು. ಲೈಕ್ ಲವರ್, ಬೆಸ್ಟ್ ಫ್ರೆಂಡ್, ಲೈಫ್ ಪಾರ್ಟ್ನರ್ ಎಲ್ರೂ ಒಬ್ರೇ ಆಗಿರ್ಬೇಕು ಅಷ್ಟೆ. ದಟ್ಸ್ ಇಟ್. ಇಲ್ಲ 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 ಇಲ್ಲ, ಇದನ್ನ ನಾನು ಒಪ್ಪಕ್ ಸಾಧ್ಯನೇ ಇಲ್ಲ. ನೀವು ಒಪ್ಪಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ, ಲಿಟ್ರಲಿ, ಬಿಕಾಸ್ ದಿಸ್ ಇಸ್ ಫ್ಯಾಕ್ಟ್ ಅಷ್ಟೇ. ನೀವು ಕಮೆಂಟ್ ಮಾಡಿ ಯಾರ್ಯಾರು ನಾನು ಹೇಳೋ ಮಾತಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ನೀವು ಅಷ್ಟೇ ಕಮೆಂಟ್ ಮಾಡಿ, ನನ್ ಮತಕ್ ಸಪೋರ್ಟ್ ಮಾಡ್ತೀರಾ ಇಲ್ಲ ಇವ್ರ ಮತಕ್ ಸಪೋರ್ಟ್ ಮಾಡ್ತೀರಾ ಅಂತ. ಅಫ್ಕೋರ್ಸ್ ನನ್ಗೆ ನೋಡೋಣ, ಮಾತಾಡಿ, ಹೇಳಿ. ನಂದಾಯ್ತಾ? ಏನ್ ನೆಕ್ಸ್ಟ್? ಸೊ ಈಗ ಲವ್ವರ್ ಇದ್ರು ಬೆಸ್ಟ್ ಫ್ರೆಂಡ್ ಅಫ್ಕೋರ್ಸ್ ಬೇಡ, ಬೇಡವೇ ಬೇಡ. ಅಟ್ ಎನಿ ಕಾಸ್ಟ್ ಬೇಡ. ಬೇಕು. ನಿಮ್ಗೆ ನೀವೇ ಅದನ್ನ ಅರ್ಥ ಮಾಡ್ಕೊಂಡು ಒಂದು ಜಗಳ ಆದಾಗ ನೀವೇ ಅದನ್ನ ಸಾಲ್ವ್ ಮಾಡ್ಕೊಳಕ್ ಆಗ್ದಿರಾ ಬೆಸ್ಟ್ ಫ್ರೆಂಡ್ ಹತ್ರ ಹೋಗಿ ಕೇಳೋದಂತೆ. ಇದ್ಯಾವ್ದಿದು? ಹಾ, ಇದ್ಯಾವ್ದಿದು? ಇದೆಲ್ಲ ಬೇಕಾಗಿಲ್ಲ ಅಷ್ಟೇ. ಅರ್ಥ ಆಯ್ತಾ? ಹಾ, ಬೆಸ್ಟ್ ಫ್ರೆಂಡ್ಸ್ ಇಟ್ಕೊಳ್ಳಿ. ಲೈಫ್ ಅಲ್ಲಿ ಬೆಸ್ಟ್ ಫ್ರೆಂಡ್ಸ್ ತುಂಬಾ ಇಂಪಾರ್ಟೆಂಟ್. ಇಟ್ಕೊಳ್ಳಿ ಅಂತೆ. ಇಟ್ಸ್ ನಾಟ್ ಲೈಕ್ ದಟ್ ಇಟ್ಕೊಳ್ಳಿ. ಇರ್ಲಿ, ಬೆಸ್ಟ್ ಫ್ರೆಂಡ್ ಅನ್ನೋದು ಎಲ್ಲಾ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಂದು ವಿಷಯನ ಟು ಬಿ ಫ್ರಾಂಕ್ ನಾವು ಪೇರೆಂಟ್ಸ್ ಹತ್ರ ಆಗ್ಲಿ, ಹಸ್ಬೆಂಡ್ ಹತ್ರ ಆಗ್ಲಿ, ಯಾರ ಹತ್ರ ಆಗ್ಲಿ ನಾವು ಶೇರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಪ್ರತಿಯೊಂದನ್ನು ನಾವು ಶೇರ್ ಮಾಡ್ತೀವಿ ಅಂತ ಅಂದ್ರೆ ಅದು ಬೆಸ್ಟ್ ಫ್ರೆಂಡ್ ಹತ್ರ ಮಾತ್ರ. ಬೆಸ್ಟ್ ಫ್ರೆಂಡ್ ಇರೋದ್ರಲ್ಲಿ ಸಮಸ್ಯೆನೇ ಇಲ್ಲ. ನಾನು ಹೇಳ್ತಿರೋದು ಇಷ್ಟೇ. ಈಗ ಒಂದು ಹುಡುಗಿಗೆ ಒಂದು ಹುಡುಗ ಲವರ್ ಅಂಡ್ ಒಂದು ಹುಡುಗಿ ಬೆಸ್ಟ್ ಫ್ರೆಂಡ್, ಸಮಸ್ಯೆ ಇಲ್ಲ. ಒಂದು ಹುಡುಗಿಗೆ ಒಂದು ಹುಡುಗ ಲವ್ವರ್ ಅಂಡ್ ಒಂದು ಹುಡುಗ ಬೆಸ್ಟ್ ಫ್ರೆಂಡ್, ಇಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗೋದು. ಕಮಾನ್, ಇದು ಕೇಳಿ. ನಾನು ಹುಡುಗನೇ ಆಗಿರ್ಬೇಕು ಬೆಸ್ಟ್ ಫ್ರೆಂಡ್ ಅಂತ ನಾನು ಹೇಳಲೇ ಇಲ್ಲ. ಹುಡುಗಿನೂ ಬೆಸ್ಟ್ ಫ್ರೆಂಡ್ ಆಗಿರ್ಬೋದು. ಬಟ್ ಈಗಿನ ಕಾಲದಲ್ಲಿ ಆ ರೀತಿ ಇಲ್ವಲ್ಲ. ಈಗಿನ ಕಾಲದಲ್ಲಿ ಹುಡುಗರೇ ಜಾಸ್ತಿ ಅಲ್ವಾ ಬೆಸ್ಟ್ ಫ್ರೆಂಡ್ಸ್ ಹುಡುಗಿಗೆ. ಅದಕ್ಕೆಲ್ಲ ಒಬ್ರು, ನೀವೆಲ್ಲರೂ ಅಂತ ಹೇಳಲಿಕ್ಕಾಗಲ್ಲ. ಏನೋ ಇಟ್ಕೊಳ್ಳಿ ಅಂತಿದ್ರಿ, ಹೇಳಿ. ನೋಡಿ, ಏನೋ ಇಟ್ಕೊಳ್ಳಿ ಅಂತ ಹೇಳಿದಂತೆ. ಇಟ್ಕೊಳ್ಳಿ ಅಂತಂದ್ರೆ ಹಂಗಲ್ಲ, ಓಕೆನಾ. ಇಟ್ಕೊಳ್ಳಿ ಅಂತಂದ್ರೆ ಇರ್ರಿ ಅಂತ. ನಾನು ಇರ್ಲಿ ಅನ್ನೋ ಬದಲು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ, ಅದು ತಪ್ಪಾಗಿದೆ ನನ್ನ ಕಡೆಯಿಂದ. ಬಟ್ ಎಲ್ಲರ ಲೈಫಲ್ಲೂ ಬೆಸ್ಟ್ ಫ್ರೆಂಡ್ ಅನ್ನೋರೊಬ್ರು ಇರ್ಲೇಬೇಕು. ಇವಾಗ ನನ್ನ ಪಕ್ಕದಲ್ಲಿರೋರು ನಮ್ಮನ್ನ ನೋಡೋ ಬದಲು ನಮ್ಮ ಬೆಸ್ಟ್ ಫ್ರೆಂಡ್ ಕಾಳಾಗ್ತಿರ್ತಾರೆ. ನಮ್ ಜೊತೆ ಇದ್ದು ನಮ್ಮ ಬೆಸ್ಟ್ ಫ್ರೆಂಡ್ ಕಾಳಾಗ್ತಿರ್ತಾರೆ. ಈ ರೀತಿ ಕಾಳಾಕೋರು ಮಕ್ಕಳಲ್ಲ, ಮಕ್ಕಳು. ಅದಕ್ಕೇನೆ ಪ್ರಾಬ್ಲಮ್ ಆಗೋದು. ಯಾಕಂದ್ರೆ ಇಲ್ಲಿ ಬರೀ ಅವ್ರು ಹುಡುಗಿರ್ನೇ ತಪ್ಪ ಅಂತ ನೋಡ್ತಾರೆ, ಹುಡುಗರ್ದು. ಸೊ ಈಗ ಅದೇ ರೀತಿ ನಾನ್ ಹೇಳಿದ್ರೆ, ಅದೇ ಹುಡುಗಿಗೆ ಒಂದು ಹುಡುಗ ಬೆಸ್ಟ್ ಫ್ರೆಂಡ್ ಇದ್ರೆ, ಈ ಲವರ್ ಏನೋ ಬೇಜಾರ್ ಮಾಡ್ದ ಅಂತ ಹೋಗ್ಬಿಟ್ಟು ಆ ಬೆಸ್ಟ್ ಫ್ರೆಂಡ್ ಹತ್ರ ಹೇಳಿ, ಆ ಬೆಸ್ಟ್ ಫ್ರೆಂಡ್ಗೆ ಇವಳ ಮೇಲ್ ಫೀಲಿಂಗ್ಸ್ ಬರೋ ರೀತಿ ಆಗಿ ಅಲ್ಲಿ ಏನಾದ್ರೂ ಚಿತ್ರಾನ್ನ ಆದ್ರೆ, ಇಲ್ಲಿ ಮೊಸರನ್ನ ಆದ್ರೆ ಏನ್ ಮಾಡೋದು? ಚಿತ್ರಾನ್ನ ಮೊಸರನ್ನ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಯುವದೋಪು. ಎಕ್ಸಾಕ್ಟ್ಲಿ, ಯೂಸ್ ಮಾಡಿಲ್ಲ. ಸೊ ಹೀಗೆ ಮಾತಾಡ್ತಿದ್ರೆ ಇನ್ನು ಮಾತಾಡ್ತಾನೆ ಇರ್ತಾರೆ ಇವರು. ಆ್ಯಂಡ್ ನಾನು ಹೇಳೋದು ಇಷ್ಟೇ, ಒಂದು ಹುಡುಗಿಗೆ ಒಂದು ಹುಡುಗಿನೇ ಬೆಸ್ಟ್ ಫ್ರೆಂಡ್ ಇರಬೇಕು.
ಒಂದು ಹುಡುಗ ಲವರ್ ಇರಬೇಕು. ಒಂದು ಹುಡುಗನ್ಗೆ ಒಂದು ಹುಡುಗಾನೇ ಬೆಸ್ಟ್ ಫ್ರೆಂಡ್ ಇರಬೇಕು ಆ್ಯಂಡ್ ಒಂದು ಹುಡುಗಿ ಲವರ್ ಇರಬೇಕು. ಇಷ್ಟೇ 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 ಇಷ್ಟೇ, ಬೇರೆ Yeah, that's ಏನೂ ಇಲ್ಲ. ಅಷ್ಟೆ, ದಟ್ಸ್ ಇಟ್, ಅಷ್ಟೇ. ಹೇಳಿ. ಇನ್ನೇನು ನನ್ಗೆ ಎಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಡೋದು. ಸೊ ಅಷ್ಟೇ. ಥ್ಯಾಂಕ್ ಯು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ Take care, love you all, bye bye.